ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಮುಖ್ಯವಾಗಿ ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ದಿನಗಣನೆ ಶುರುವಾಗಿರುವ ಹೊತ್ತಲೇ ಈ ವಿವಾದ ಸೃಷ್ಟಿಯಾಗಿದೆ. ದೇವಸ್ಥಾನದ ಹುಂಡಿಯಲ್ಲಿದ್ದಂತಹ ಚಿನ್ನದ ಹಾರವನ್ನು ಕದ್ರ ಮುಜರಾಯಿ ಅಧಿಕಾರಿ. ಹುಂಡಿ ಹಣ ಎಣಿಕೆಯ ವೇಳೆ ಚಿನ್ನವನ್ನು ಕದ್ದಂತಹ ಆರೋಪ ಅಧಿಕಾರಿಯ ಮೇಲೆ ಕೇಳಿ ಬಂದಿದೆ. ಜೇಬಲ್ಲಿ ಚಿನ್ನದ ಹಾರವನ್ನು ಹೊತ್ತೊಯ್ದ ಮುಜರಾಯಿ ಅಧಿಕಾರಿ ಆರ್ಟಿಐನಲ್ಲಿ ಮಾಹಿತಿ ಬಳಿಕ 65 ಗ್ರಾಂ ಹಾರವನ್ನು ತಂದು ಹಾಕಿದ್ರು ಮುಜರಾಯಿ ಅಧಿಕಾರಿ. 120 ಗ್ರಾಂ ಇದ್ದಂತಹ ಹಾರ 68 ಗ್ರಾಂ ಆಗಿ ಬದಲಾವಣೆ ಆಗಿದ್ದು ಹೆಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜು ವಿರುದ್ಧ ದೇವಸ್ಥಾನದ ಆಡಳಿತ ಮಂಡಳಿ ಈಗ ಸಿಡಿದೆದ್ದಿದೆ. ಇದೇ ವಿಚಾರವನ್ನು ಇಟ್ಕೊಂಡು ಪ್ರೆಸ್ ಮೀಟನ್ನು ಮಾಡಿ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಭಕ್ತರು ಭಕ್ತಿಯ ಪೂರಕವಾಗಿ ಕೊಟ್ಟಂತಹ ಕಾಣಿಕೆಯಲ್ಲಿ ಗೋಲ್ಮಾಲ್ ಆಗಿದೆ. ಒಂದು ಕಡೆ ಕಾಣಿಕೆಯ ವಿಚಾರದಲ್ಲೂ ಕಮಿಷನ್ ಕೇಳ್ತಿದ್ದಾರೆ, ಮತ್ತೊಂದು ಕಡೆ ಚಿನ್ನದ ಸರವನ್ನು ಯಾಕೆ ತೆಗೆದುಕೊಂಡು ಹೋಗಿದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹೋದ ವರ್ಷ ಹೈಕೋರ್ಟಲ್ಲಿ ಒಂದು ಮಾತು ಹೇಳಿದೆ ನಾನು, ನಮ್ಮ ಕಮಿಟಿ ಇದ್ರು ಇನ್ನೊಂದು ಕಮಿಟಿ ಮಾಡ್ತಾರೆ, ಏನಂದ್ರೆ ಅದು ಮಾಡ್ತಾರೆ, ನೀವು ಕೋರ್ಟಲ್ಲಿ ನೋಡ್ಕೊ ಹೋಗು ಅಂತಾರೆ. ಸರಿ ಆಯಿತು ಅಂತ ಹೈಕೋರ್ಟಲ್ಲಿ ನಾವು ದುಡ್ಡು ಕಾಸಿಗೆ ಹೋಗಲ್ಲ, ನಾನು ಕರ್ಗ ನಡೆಸ್ತೀನಿ ಅಂತ ಹೇಳ್ತೀನಿ. ಹೈಕೋರ್ಟ್ ಡೈರೆಕ್ಷನ್ ಹಂಗೆ ಕೊಡುತ್ತೆ, ನನ್ನ ಪರವಾಗಿ ಕೊಡುತ್ತೆ. ಕರ್ಗ ಸತೀಶ್ ನಡೆಸಲಿ, ದುಡ್ಡು ಕಾಸು ವ್ಯವಹಾರ ಅಲ್ಲ, ಇಒ ನೋಡ್ಕೊಳ್ಳಿ ಅಂತ ನವೀನ್ ಅಂತ ಇಒ ಇರ್ತಾರೆ. ಅದಕ್ಕೆ ಮುಂಚೆ ವರ್ಷನೂ ನವೀನೇ ಮಾಡ್ತಾರೆ. 1 ಕೋಟಿ ಚಿಲ್ಲರೆ ಬಿಲ್ ಮಾಡ್ತಾರೆ. 1 ಕೋಟಿ 8 ಲಕ್ಷ ಅವ್ರು ಮುಜರಾಯಿ ಲೆಟ್ರಲ್ಲೇ, ನಾವು ಬಿಲ್ ಮಾಡೋದಲ್ಲ, ಅದು ಮುಜರಾಯಿ ಲೆಟ್ರ್ ಅವರು ಮಾಡ್ತಾರೆ. ನೋಡಿ ಎಲ್ಲ ಅದಕ್ಕೂ ಡಾಕ್ಯುಮೆಂಟ್ಸ್ ಇದೆ. ಇದೆಲ್ಲ ಹೋದರೆ ಈಗ ಹೈಕೋರ್ಟ್ಗೆ ನಾನು ಹಾಕ್ಕೊಂಡಿದ್ದೀನಿ, ಮೋಸ್ಟ್ಲಿ ನಾಳೆ ನಾಳಿದ್ದು ಕೇಸ್ ಬರುತ್ತೆ. 1 ಕೋಟಿ 8 ಲಕ್ಷ ನವೀನ್ ಅನ್ನೋರು ಇಒ ಅವರು ಬಿಲ್ ಮಾಡ್ತಾರೆ. 1 ಕೋಟಿ ಕೊಡ್ತಾರೆ. ಅದು ಯಾವಾಗ ಅಕ್ಟೋಬರಲ್ಲಿ ಕರ್ಗ ಆಗಿ 8 ತಿಂಗಳಾದಮೇಲೆ ಬರುತ್ತೆ. ಆ ಡಾಕ್ಯುಮೆಂಟ್ಸು ಇಟ್ಟಿದ್ದೀರಿ. ಇನ್ನು 8 ಲಕ್ಷ ಕೊಡಲ್ಲ. ಈ ವರ್ಷ ಅದೇ ಇಒ ಮಾಡ್ತಾರೆ. ಕರ್ಗದಲ್ಲಿ ನಮಗೆ ಯಾರೇ ಪಾಪ ಈ ಅಮ್ಮ ಲೈಟಿಂಗ್ಸ್ ಹಾಕೋರು, ಪ್ರತಿ ವರ್ಷ ಇವರೇ ಲೈಟಿಂಗ್ಸ್ ಹಾಕೋದು. ಪ್ರತಿ ವರ್ಷ ಕರ್ಗಕ್ಕೆ ವೀರ್ಕುಮಾರ್ಗೆ ಹೂನಾರ ಕೊಡೋದು ಇವರೇನೆ. 5,000 ವೀರ್ಕುಮಾರ್ ಬರ್ತಾರೆ. ಮಲ್ಲಿಗೆ ಹೂವಾರ, ನೀವು ಮಲ್ಲಿಗೆ ಹೂವಾರ ಯಾಕೆ ಹಾಕ್ತೀರಾ, ಸುಗಂಧರಾಜ ಹಾಕಿ ದುಡ್ಡು ವೆಚ್ಚ ಯಾಕೆ ಮಾಡ್ತೀರಾ ಅಂತ ಹೇಳ್ತಾರೆ. ಇವಾಗ ಹೊಸದಾಗಿ ಬಂದಿರೋ ಕೆಲ ಅಧಿಕಾರಿಗಳು, ಅವ್ರಿಗೆ ಕರ್ಗದ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ನೀವು ಮಲ್ಲಿಗೆ ಹೂವು ಯಾಕೆ ಯೂಸ್ ಮಾಡಬೇಕು, ಸುಗಂಧರಾಜ ಹಾಕಿ ಮತ್ತೊಂದು ಮಾಡಿ ಅಂಥೇಳಿ. ಕರ್ಗದಲ್ಲಿ ಪಾಪ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಿನಿಸ್ಟ್ರು ಇವರು DCM ಸಾಹೇಬ್ರೆಲ್ಲ ಬಂದು ಹೇಳ್ತಾರೆ, ನೋಡಪ್ಪ ನೀವೇನು ಕರ್ಗ ಮಾಡ್ತಾ ಇದ್ದೀರೋ ಬ್ಯಾಂಕ್ ರಜಾ, ಕರ್ಗ ಆದಮೇಲೆ ನಿಮ್ಮ ದುಡ್ಡು ನಿಮ್ಗೆ ಸೇರುತ್ತೆ ಅಂತ. ನಾವು ಇವಾಗ ಕೊಡ್ತಾರೆ ಅವಾಗ ಕೊಡ್ತಾರೆ ಅಂತ ನಾನು ಇವ್ರಿಗೆಲ್ಲ ಹೇಳ್ಕೊಂಬರ್ತೀನಿ, ಬಿಡಿ ಎಲ್ಲೋಗುತ್ತೆ, ಬಜೆಟಲ್ಲಿ ದುಡ್ಡಿದೆ ಅಂತ. ಇವಾಗಲೂ ಬಜೆಟಲ್ಲಿ 1 ಕೋಟಿ 10 ಲಕ್ಷ ಅಲ್ಲೇ ಇದೆ. 6 ಜನ ಅಧಿಕಾರಿಗಳನ್ನ ರೆಡಿ ಮಾಡಿ 40 ಲಕ್ಷದಲ್ಲಿ ವಿಜೃಂಭಣೆ ಕರ್ಗ ಮಾಡಿದ್ದೀರಿ ಅಂತ ಡಾಕ್ಯುಮೆಂಟ್ಸು ಸೃಷ್ಟಿ ಮಾಡಿದ್ದಾರೆ ಈ ಮುಜರಾಯಿ ಅವರು ಪಾಪ. ಆದರೆ ಈ 40 ಲಕ್ಷದಲ್ಲಿ ಯಾರಿಗೂ ದುಡ್ಡು ಕೊಟ್ಟು